ನಮಸ್ಕಾರ, ವನಜಾ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಹೊಸ ವೀಡಿಯೋಸ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ನಾನಿವತ್ತು ಕ್ವಿಕ್ಕಾಗಿ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಬೇಗನೆ ಮಾಡ್ಕೊಳ್ಬೋದು, ಬ್ಯಾಚುಲರ್ಸ್ ಅಂತೂ ತುಂಬಾ ಬೇಗ ಮಾಡ್ಕೊಳ್ಬೋದು ಉಪ್ಪಿಟ್ಟನ್ನು. ಒಂದೇ ಒಂದು ಲೋಟ ಅಂದರೆ ಒಂದು ಪಾವಷ್ಟು ರವೆ ಹಾಕ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ರವೆ ಚೆನ್ನಾಗಿ ಹೊಂಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಅದಾದಮೇಲೆ ಒಂದು ಸೌಟು ಎಣ್ಣೆ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಉಪ್ಪಿಟ್ಟು. ಹಾಗಾಗಿ ಎಣ್ಣೆ ಬೇಕಾದರೆ ಒಗ್ಗರಣೆಗೆ ಹಾಕುವಾಗ ಸ್ವಲ್ಪ ಕಡಿಮೆ ಮಾಡಿದ್ರೂ ರವೆ ಹುರ್ಕೊಳ್ಳುವಾಗ ಎಣ್ಣೆ ಹಾಕಲೇಬೇಕು. ಎಣ್ಣೆ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹುರಿದ್ಬಿಟ್ಟು ನೋಡಿ, ಇನ್ನೊಂದು ಪಾತ್ರೆಗೆ ಎತ್ತಿಟ್ಕೊಂಡು ಈಗ ಅದೇ ಬಾಣಲಿಗೆ ನಾನು ಒಂದು 2.5 ಸೌಟು ಒಂದು 25 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಹಾಕ್ಕೊಂಡು ಅದು ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೇ ಸಾಸಿವೆ ಹಾಕ್ಕೊಳ್ಳಿ. ಚಟಪಟ ಅಂತ ಶಬ್ದ ಬಂದ ತಕ್ಷಣವೇ ಉದ್ದಿನಬೇಳೆ ಕಡಲೆಬೇಳೆನ ಆ್ಯಡ್ ಮಾಡ್ಕೊಳ್ಬೇಕು. ಉದ್ದಿನಬೇಳೆ ಕಡಲೆಬೇಳೆ ಅದು ಒಂಬಣ್ಣ ಬರೋವರೆಗೂ ಕೂಡ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತೀರಾ ಸೀದು ಹೋಗೋದು ಬೇಡ, ಒಂದೇ ಸಮವಾಗಿ ಅದು. ಇವಾಗ ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5-6 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಜೊತೆಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ದಪ್ಪದ ಈರುಳ್ಳಿ ಕಟ್ ಮಾಡಿಕೊಂಡು ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಉಪ್ಪಿಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಉಪ್ಪಿಟ್ಟನ್ನು ಮಾಡುವಾಗ ನೀವು ಈರುಳ್ಳಿನ ಸ್ವಲ್ಪ ಮುಂದೆ ಹಾಕ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಆ್ಯಡ್ ಮಾಡೋದ್ರಿಂದ ಸ್ಮೂತಾಗಿ ಬೇಯಲಿ ಅನ್ನೋ ಉದ್ದೇಶಕ್ಕೆ ಇದನ್ನೆಲ್ಲ ಹಾಕಿಬಿಟ್ಟು ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಬೇಗನೆ ನೀಟಾಗಿ ಅದೆಲ್ಲ ಫ್ರೈ ಆಗುತ್ತೆ. ಹಂಗಾಗಿ ಉಪ್ಪು ಹಾಕ್ಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಜೊತೆಗೆ ನಾನಿವಾಗ ಫ್ರೆಶ್ ಬಟಾಣಿ ಅದನ್ನು ಒಂದು 20 ಗ್ರಾಮ್ ಅಷ್ಟು ಬಟಾಣಿ ಹಾಕ್ಕೊಳ್ತೀನಿ. ಆ ಬಟಾಣಿ ಹಾಕೋದ್ರಿಂದ ಉಪ್ಪಿಟ್ಟು ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಬಟಾಣಿ ಹಾಕ್ಕೊಂಡು ಉಪ್ಪಿಟ್ಟು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಗ್ರೀನ್ ಪೀಸ್ ಎಷ್ಟು ಚೆನ್ನಾಗಿದೆ. ಇದನ್ನು ಹಾಕಿ ಮಾಡೋದ್ರಿಂದ ಒಳ್ಳೆ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಕೊಡುತ್ತೆ. ಹೌದು, ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಪ್ಪು ರವೆ ತಗೊಂಡಿರೋದ್ರಿಂದ 2.25 ಕಪ್ಪು ನೀರು ಹಾಕ್ಕೊಳ್ತೀನಿ. ಕರೆಕ್ಟಾಗಿ ಆಗುತ್ತೆ. ಆವಾಗ ಒಂಚೂರು ವ್ಯತ್ಯಾಸ ಆಗಲ್ಲ. ಇವಾಗ ಉಪ್ಪನ್ನ ಟೇಸ್ಟಿಗೆ ತಕ್ಕ ಉಪ್ಪು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪಾದರೆ ತುಂಬಾ ತಿನ್ನೋಕ್ಕೆ ಬರಲ್ಲ. ಉಪ್ಪು ಹಾಕುವಾಗ ಸ್ವಲ್ಪ ಯೋಚನೆ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಲಿಡ್ ಕ್ಲೋಸ್ ಮಾಡಿ ಅದು ಕುದಿ ಬಂದಾಗ, ಚೆನ್ನಾಗಿ ಕುದಿ ಬಂದಿದೆ ನೋಡಿ, ಕುದಿ ಬಂದಾಗ ನೀವು ರವೆ ಹಾಕ್ಬಿಟ್ಟು ತಿರುಗಿಸ್ತಾ ಬರಬೇಕು. ಬಟಾಣಿ ಬೆಂದಿದೆಯಾ ನೋಡಿ ಫಸ್ಟು. ಬೇಗ ಬೇಯ್ಕೊಳ್ಳುತ್ತೆ, ಏಕೆಂದರೆ ಎಳೆ ಬಟಾಣಿ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ಇವಾಗ ರವೆ ಹಾಕಿ ನಾನು ಮಿಕ್ಸ್ ಮಾಡ್ತೀನಿ. ಈ ರವೆ ಹಾಕಿ ಮಿಕ್ಸ್ ಮಾಡುವಾಗ ಒಂದೇನಪ್ಪ ಅಂದರೆ ಪ್ರಾಬ್ಲಮ್ಮು, ಸುತ್ತ ಆರಿಬಿಡುತ್ತೆ. ಆರದೇ ಇರೋ ರೀತಿ ಹೇಗೆ ಮಾಡಬೇಕು ಅಂದರೆ, ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಳಗಡೆ ತಿರುಗಿಸ್ಬಿಡಿ. ಉರಿ ಏನು ಕಡಿಮೆ ಮಾಡ್ಕೊಳ್ಳೋದು ಬೇಡ, ಒಳಗಡೆ ಆ ರೀತಿ ತಿರುಗಿಸ್ಬಿಟ್ರೆ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಆವಾಗ ನೀವೇನು ಮಾಡ್ಬೋದು ಅಂದರೆ, ಅದು ಫುಲ್ಲು ಆರೋದು ನಿಲ್ಲುತ್ತೆ ಅಲ್ಲ, ಆವಾಗ ಉರಿ ಕಡಿಮೆ ಮಾಡಿಬಿಟ್ರೆ ಚೆನ್ನಾಗಿ ಅಳ್ಕೊಳ್ಳುತ್ತೆ. ಇವಾಗ ಎಷ್ಟಕ್ಕೆ ಬೇಕಾಗುತ್ತೋ ಅಷ್ಟಕ್ಕೆ ನೀವು ಉರಿನ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ಇಡಿ, ತೊಂದರೆ ಇಲ್ಲ, ತುಂಬ ಚೆನ್ನಾಗಾಗುತ್ತೆ. ಅದು ತಳ ಬಿಟ್ಕೊಂಡು ಬರುತ್ತೆ ಉಪ್ಪಿಟ್ಟು ಬೆಂದು, ಆವಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಬ್ಯಾಚುಲರು ಇಬ್ಬರಿಗಾಗೋಷ್ಟು ನಾನು ಇಲ್ಲಿ ಮಾಡ್ತಾಯಿರೋದು. 2 ಜನ ತಿನ್ನುವಷ್ಟು ಅಳತೆಗೆ. ನೀವು ಇನ್ನೂ ಇದನ್ನು ಎಕ್ಸ್ಟ್ರಾ ಮಾಡ್ಕೋಬೇಕು ಅಂದರೆ ಎಕ್ಸ್ಟ್ರಾ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮೇಲೆ 1-2 ಸ್ಪೂನು ತುಪ್ಪ ಹಾಕಿದ್ರಂತೂ ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿಬಿಡಿ. ಒಂದು 5 ನಿಮಿಷ ಮುಚ್ಚಿದ್ರೆ ಸಾಕು. ಕಡಿಮೆ ಉರಿ ಇಟ್ಬಿಟ್ಟು ಉಪ್ಪಿಟ್ಟು ರೆಡಿಯಾಗುತ್ತೆ. ನೋಡಿ ಹೇಗೆ ಹಬೆ ಬರ್ತಾ ಇದೆ. ತುಂಬ ಬಿಸಿಯಾಗೇ ತಿನ್ನಬೇಕು ಉಪ್ಪಿಟ್ಟನ್ನು. ಮತ್ತು ಇದನ್ನು ಏನಪ್ಪ ಅಂದರೆ ಬೆಳಗ್ಗೆ ನಾಷ್ಟಕ್ಕೆ ಉಪಯೋಗಿಸ್ಬೋದು, ಮತ್ತು 4 ಗಂಟೆಗೆ ಕಾಫಿ ಟೀ ಜೊತೆಗೂ ಕೂಡ
ಉಪಯೋಗಿಸ್ಬೋದು. ಯಾರ್ಯಾರು ಗೆಸ್ಟ್ಗಳು ನೆಂಟರುಗಳು ಬೇಗ ಬರ್ತಾರೆ ಅಂದರೆ ತಕ್ಷಣ ಮಾಡುವಂಥ ಇದೊಂದು ತಿಂಡಿ. ಇದಕ್ಕೆ ನೀವು ಸೈಡಾಗಿ ಅಥವಾ ನಿಮ್ಮ ಮನೆಯಲ್ಲಿ ಏನಾದ್ರು ಸ್ನ್ಯಾಕ್ಸ್ ಇದ್ದರೆ ಇಟ್ಕೊಂಡು ತಿನ್ಬೋದು. ಇಲ್ಲಾಂದರೆ ಬಿಸಿ ಬಿಸಿ ಉಪ್ಪಿಟ್ಟು ಹಾಗೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಅರಿಶಿನ ಪುಡಿ ಆ್ಯಡ್ ಮಾಡಿಲ್ಲ, ನೀವು ಬೇಕಂದರೆ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಬೋದು. ಅರಿಶಿನ ಪುಡಿ ನಾನು ಸ್ಕಿಪ್ ಮಾಡಿದ್ದೀನಿ, ಬೇಕಂದರೆ ನೀವು ಹಾಕ್ಕೊಳ್ಬೋದು. ಇನ್ನು ಎಲ್ಲದನ್ನು ಹಾಕಿದ್ದೀನಿ, ಅರಿಶಿನ ಪುಡಿ ಒಂದು ಬಿಟ್ಟಿದ್ದೀನಿ. ಮೇಲೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಇರುತ್ತೆ. ಈಗ ರೆಡಿ ಆಯಿತು ನೋಡಿ, ಉಪ್ಪಿಟ್ಟು ಫುಲ್ ರೆಡಿ ಆಯಿತು. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.